ಹಾಯ್ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಪುದೀನ ಸೊಪ್ಪು, ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಪಿಂಕ್ ಸಾಲ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು, 1 ಇಂಚಷ್ಟು ಶುಂಠಿ, ಜೀರಿಗೆ 1 ಸ್ಪೂನು, ಕೊತ್ತಂಬರಿ ಸೊಪ್ಪು 1 ಕಟ್ಟು. ಇಷ್ಟನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಅದಕ್ಕೂ ಮುಂಚೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಂಠಿನ ಸಣ್ಣಗೆ ತುರ್ಕೋಬೇಕು. ಹೆಚ್ಚು ಹಾಕೋಬೋದು, ಆದರೆ ಮಿಕ್ಸಿ ಜಾರಲ್ಲಿ ಅದು ನುರಿಯಲ್ಲ. ಹಾಗಾಗಿ ಅದನ್ನು ಸಣ್ಣಗೆ ತುರ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಒಂದು ಬೆಟ್ಟದ ನೆಲ್ಲಿಕಾಯಿ 1 ಇಂಚಷ್ಟು ಶುಂಠಿ. ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಕ್ಲೆನ್ಸಿಂಗ್ ಮಾಡುತ್ತೆ ನಮ್ಮ ಬಾಡಿನ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದಷ್ಟು ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಬರಬೇಕು. ನೆಕ್ಸ್ಟ್ ನಮಗೆ ಅದಕ್ಕೆ ಎಷ್ಟು ಗ್ಲಾಸ್ ನೀರು ಬೇಕೋ ಅಷ್ಟು ಸೇರಿಸ್ಕೋಬೋದು. ಒಬ್ಬರು ಕುಡಿಯೋದಾದ್ರೆ 1 ಬೆಟ್ಟದ ನೆಲ್ಲಿಕಾಯಿ ಹಾಕಿ, 1 ಗ್ಲಾಸಿಗೆ 1 ಬೆಟ್ಟದ ನೆಲ್ಲಿಕಾಯಿ. 2 ಗ್ಲಾಸ್ ಬೇಕು ಅಂದರೆ 2 ಬೆಟ್ಟದ ನೆಲ್ಲಿಕಾಯಿ ಹೀಗೆ ಹಾಕ್ಕೊಳ್ಳಿ. ಇದನ್ನು ಸಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಕರ್ಬೇವಿನ ಸೊಪ್ಪು ಹೇಳಿರಲಿಲ್ಲ, ಈಗ ನಾನು ರುಬ್ಬುವಾಗ ಹಾಕ್ತಿದ್ದೀನಿ. ಆವಾಗಲೇ ನಂಗೆ ಮರ್ತೋಗಿತ್ತು, ರುಬ್ಬುವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ರುಬ್ಕೊಂಬಂದು ನಮಗೆ ಎಷ್ಟು ನೀರು ಬೇಕಷ್ಟು ಸೇರಿಸ್ಕೋಬೇಕು. ನೆಕ್ಸ್ಟ್ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಒಂದು ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನೊಂದು ಸ್ಪೂನ್ ತೊಗೊಂಡು ಬೇಕಾದರೆ ಹಾಗೆ ಕುಡಿಬೋದು. ನಾವು ಫಿಲ್ಟ್ರು ಬೇಡ, ನಾವು ಹಾಗೆ ಕುಡಿತೀವಿ ಅನ್ನೋಂಗಿದ್ರೆ ಹಾಗೆ ಕುಡಿಬೋದು. ಇಲ್ಲ, ನಾನು ಮಕ್ಳಿಗೆ ಕೊಡೋದ್ರಿಂದ ಇಲ್ಲಿ ಫಿಲ್ಟ್ರ್ ಮಾಡಿ ಕೊಡ್ತೀನಿ. ಆಗ ಅದು ಕುಡ್ಕೋತಾರೆ. ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಖಾಲಿ ಹೊಟ್ಟೆಗೇ ಕುಡಿಬೇಕು ಇದನ್ನು. ಆವಾಗ ನಮ್ಮ ಬಾಡಿ ಕ್ಲೆನ್ಸ್ ಮಾಡುತ್ತೆ, ಹೊಟ್ಟೆಲಿರೋ ಕೆಟ್ಟ ಅಂಶನೆಲ್ಲ ತೆಗೆದಾಕುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಕೂದಲಿಗೂ ಒಳ್ಳೆಯದು. ಜೀರಿಗೆ, ಶುಂಠಿ ಇದೆಲ್ಲ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಡೈಲಿ 1 ಗ್ಲಾಸು 1 ವೀಕ್ ಕುಡೀರಿ, ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಫೇಸು ಕ್ಲಿಯರ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಫುಲ್ ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು. ನೋಡಿ, ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರೂ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಬಾಯ್.